ಬತ್ತಾ ಬತ್ತಾ ಯಾವಾಗಲೂ ಸ್ಕೂಲ್ ಮುಂದೆನೇ ಇರಂಗಾಗೋಯ್ತಲ್ಲ ಜೀವನ. ಎಲ್ಲ ಮೇಡಮಿಂದನೇ. ಒಳಕ್ಕೆ ಹೋಗೋದ ಇಲ್ಲ ಇಲ್ಲೇ ಕಾಯ್ಕೊಂಡಿರೋದ? ರಾಮೋರೆ, ನೀವಿಲ್ಲಿ ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ? ನಿಮ್ಗೊಂಚೂರು ತಾಳ್ಮೆನೇ ಇಲ್ಲ. ವಿಷಯ ತಿಳ್ಕೊಳ್ಳೋವರೆಗೂ ನಿಮಗೆ ನಿದ್ದೆನೇ ಬರಲ್ಲ ಅಲ್ವಾ? ಮೇಡಮ್ ನಗ್ಬೇಡಿ ನೀವು. ನಿಮ್ಮ ತಾವು ಮಾತಾಡೋಕ್ಕಿಲ್ಲ, ಯಾರ ತೋಲೋ ಮಾತಾಡೋಕ್ಕಿಲ್ಲ. ಅಲ್ಲ, ಮಾತು ಬಿಡು ಅಂತ ನಾನು ಏನು ಮಾಡಿದೆ ಇವಾಗ? ಮತ್ತಿನ್ನೇನು ಮೇಡಮ್, ನಾನು ನಿಮ್ಮ ಮನೆ ತಾವು ಬಂದು ಆಟೊಂದು ಕೇಳ್ಕೊಂಡ್ರು ನೀವೇನು ಹೇಳಲೇ ಇಲ್ಲ. ನಾನು ಹೇಳಬೇಕು ಅಂತಲೇ ಇದ್ದೆ, ಆದರೆ ಅಷ್ಟರಲ್ಲಿ ಅಮ್ಮ ಬಂದುಬಿಟ್ರು. ನಾನು ಏನು ಮಾಡಲಿ? ಐ ಆಮ್ ವೆರಿ ಸಾರಿ. ಸರಿ, ಐ ವೆಲ್ಕಮ್ಮು. ಇವಾಗ ಹೇಳಿ ಶಾರದವ, ನಿಮ್ಮ ತಾವು ಏನಂದ್ರು? ನಿಮಗೆ ಗೊತ್ತಾ, ಅಪ್ಪನೂ ಶಾರದವನು ಸೇರ್ಕೊಂಡು ನಾನು ಹೆಂಗೆ ಚುಡಾಯಿಸ್ತಾವ್ರಿ ಅಂತ. ಈಗ ನೀವಾದರೂ ಹೇಳಿ. ನೀವು ಹೇಳಲಿಲ್ಲ ಅಂದರೆ ನಾನು ನಿಮ್ಮ ತಾವು ಮಾತಾಡೋಕ್ಕಿಲ್ಲ. ಸರಿ, ಹೇಳ್ತೀನಿ. ಇದು ಯಾಕೋ ಸರಿ ಇಲ್ಲ. ಇತ್ತೀಚೆಗೆ ಸ್ಯಾನ ಸ್ಕೂಲ್ ಕಡೆಗೆ ಓಡಾಡ್ತಿದ್ಯಾ, ಆದ್ರೂ ಮಾತಾಡ್ಸೋದೇ ಇಲ್ಲ. ಮೇಡಮ್, ರಾಮಣ್ಣ ಅವನ್ ಕಾಲ ನಮ್ ಚಡ್ಡಿ ದೋಸ್ತು, ಈಗ ನೋಡೋಣ ಮಾತಾಡಕ್ಕಿಲ್ಲ ಅಂತಾನೆ. ಏನ್ರ ಮೇಡ, ಯಾರಣ್ಣ ಹೊಸ ಫ್ರೆಂಡ್ ಸಿಕ್ಕಾರ ಹಿಂಗೆ? ಇರ್ಬೋದು ಕಲ, ಸ್ಯಾನೆ ಬದ್ಲಾಗ್ಬಿಟ್ಟವನೆ. ಏಯ್, ನಾನೆಲ್ಲ ಬದಲಾಗಿವ್ನೆ. ಏಯ್ ಬರ್ಲ ಒಳಿಕೆ, ಮೇಡಮ್ ತಾವು ಮಾತಾಡ್ತಿಲ್ವಾ? ಮೇಡಮ್ ತಾವ ಇನ್ನೊಂದು ಸ್ಕಾಲರ್ಶಿಪ್ ಅದನ್ನ ಹಂಗೆ ಕೊಡ್ಬೇಕು. ಒಳಿಕ್ ಹೋಯ್ತೀರಾ ಇಲ್ಲ ಒಂದೊಂದು ಕೊಡ್ಲಾ? ನೀವೆಲ್ಲ ಒಳಗೆ ಹೋಗಿ ಹೋಮ್ವರ್ಕ್ ಬುಕ್ಸ್ ತೆಗ್ದಿಡಿ, ನಾನು ಬರ್ತೀನಿ. ಹೋಗಿ. ಅಯ್ಯೋ ನೀನು, ಅಯ್ಯೋ ಮೇಡಮ್ ತರಲೆ ಬಿಡ್ತಾವು, ಇವು ಮಾತು ಕೇಳಬೇಡಿ, ನೀವು ಹೇಳಿ. ಸಾರಿ, ನಾನು ಆಮೇಲೆ ಹೇಳ್ತೀನಿ. ನನಗೆ ಇವಾಗ ಟೈಮ್ ಆಯಿತು, ಇಲ್ಲ ರಘುಪತಿ ಸರ್ ಬೈತಾರೆ. ನಾನು ಬರ್ತೀನಿ. ಮೇಡಮ್ ಹೇಳ್ಬಿಟ್ಟೋಗಿ ಮೇಡಮ್.